ಎಕ್ಸಾಮ್ ಟೆನ್ಷನ್ನಲ್ಲಿ ಹೊಟ್ಟೆ ನೋವು ಬಂದಿದೆಯಾ? ಖುಷಿಯಾದಾಗ ಅಥವಾ ಪ್ರೀತಿಯಲ್ಲಿದ್ದಾಗ ಬಟರ್ಫ್ಲೈಸ್ ಇನ್ ಯುವರ್ ಸ್ಟಮಕ್ ಫೀಲ್ ಆಗಿದೆಯಾ? ಇದೆಲ್ಲ ಸುಮ್ಮನೆ ಹೇಳೋ ಮಾತಲ್ಲ. ನಿಮ್ಮ ಹೊಟ್ಟೆಗೂ ನಿಮ್ಮ ಬ್ರೈನ್ಗೂ ಒಂದು ಪವರ್ಫುಲ್ ಸೀಕ್ರೆಟ್ ಕನೆಕ್ಷನ್ ಇದೆ. ಇನ್ಫ್ಯಾಕ್ಟ್ ವಿಜ್ಞಾನಿಗಳು ನಿಮ್ಮ ಹೊಟ್ಟೆಯನ್ನು ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ಇವತ್ತು ಈ ಸೆಕೆಂಡ್ ಬ್ರೈನ್ನ ಮಿಸ್ಟ್ರಿ ಏನು, ಅದು ಹೇಗೆ ನಮ್ಮ ಮೂಡನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹೊಟ್ಟೆಯನ್ನು ಯಾಕೆ ಸೆಕೆಂಡ್ ಬ್ರೈನ್ ಅಂತಾರೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಲಕ್ಷಾಂತರ ನರಕೋಶಗಳು ಇವೆ. ಈ ನೆಟ್ವರ್ಕ್ಗೆ ಎಂಟರಿಕ್ ನರ್ವಸ್ ಸಿಸ್ಟಮ್ ENS ಅಂತ ಹೆಸರು. ಇದು ತನ್ನಷ್ಟಕ್ಕೆ ತಾನೇ ಯೋಚಿಸಿ ಡಿಸಿಷನ್ ತಗೊಳ್ಳುತ್ತೆ. ಅದಕ್ಕೆ ಇದೊಂದು ಮಿನಿ ಬ್ರೈನ್ನ ಹಾಗೆ ಕೆಲಸ ಮಾಡುತ್ತೆ. ಈ ಸೆಕೆಂಡ್ ಬ್ರೈನ್ ಮತ್ತು ನಮ್ಮ ತಲೆಯಲ್ಲಿರೋ ಮೇನ್ ಬ್ರೈನ್ ವೇಗಸ್ ನರ್ವ್ ಅನ್ನೋ ಒಂದು ಸೂಪರ್ ಹೈವೇ ಮೂಲಕ ಒಂದಕ್ಕೊಂದು ಮಾತನಾಡುತ್ತಿರುತ್ತವೆ. ಸಿಗ್ನಲ್ಸ್ ಎರಡೂ ಕಡೆಯಿಂದ ಹೋಗಿ ಬರುತ್ತಿರುತ್ತೆ. ಆದರೆ ರಿಯಲ್ ಹೀರೋಸ್ ಬೇರೆಯೇ ಇದ್ದಾರೆ. ಅವರೇ ನಮ್ಮ ಹೊಟ್ಟೆಯಲ್ಲಿರೋ ಕೋಟ್ಯಂತರ ಗುಡ್ ಬ್ಯಾಕ್ಟೀರಿಯಾ, ಗಟ್ ಮೈಕ್ರೋಬಯಮ್. ಈ ಸೈನ್ಯವೇ ನಮ್ಮ ಅಸಲಿ ಬಾಸ್. ಈ ಬ್ಯಾಕ್ಟೀರಿಯಾಗಳು ನಮ್ಮ ಮೂಡನ್ನು ಹೇಗೆ ಕಂಟ್ರೋಲ್ ಮಾಡುತ್ತವೆ ಅಂದರೆ, ನಮ್ಮ ದೇಹದ 90% ಸೆರೋಟೋನಿನ್ ಹ್ಯಾಪಿ ಕೆಮಿಕಲ್ ನಮ್ಮ ತಲೆಯಲ್ಲಿ ಅಲ್ಲ, ನಮ್ಮ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾಗಳೇ ಪ್ರೊಡ್ಯೂಸ್ ಮಾಡೋದು. ಸೊ ನಿಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಸರಿಯಾಗಿದ್ದರೆ ನಿಮ್ಮ ಮೂಡ್ ಚೆನ್ನಾಗಿರುತ್ತೆ. ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದರೆ ಅದು ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಸ್ಟ್ರೆಸ್ಗೂ ಕಾರಣವಾಗಬಹುದು. ಹಾಗಾದರೆ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನು ಹ್ಯಾಪಿಯಾಗಿ ಇಡೋದು ಹೇಗೆ? ಸಿಂಪಲ್, ಥ್ರೂ ಫುಡ್. ಮೊಸರು, ಹಣ್ಣುಗಳು, ತರಕಾರಿಗಳು ತಿಂದರೆ ಗುಡ್ ಬ್ಯಾಕ್ಟೀರಿಯಾಗಳು ಖುಷಿಯಾಗಿರುತ್ತವೆ. ಅದೇ ನೀವು ಜಂಕ್ ಫುಡ್, ಶುಗರ್ ತಿಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಪಾರ್ಟಿ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಹೆಲ್ತ್ ಬಗ್ಗೆ ಯೋಚಿಸುವಾಗ ಕೇವಲ ನಿಮ್ಮ ಹಾರ್ಟ್ ಅಥವಾ ಬ್ರೈನ್ ಬಗ್ಗೆ ಅಲ್ಲ, ನಿಮ್ಮ ಹೊಟ್ಟೆ ಬಗ್ಗೆನೂ ಯೋಚಿಸಿ. ನಿಮ್ಮ ಸೆಕೆಂಡ್ ಬ್ರೈನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹಾಗೆ ಈ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.